ನಾನು ಗೌರವ ಕೊಡೋದು ನಿಮ್ಮ ಅಧಿಕಾರಕ್ಕಲ್ಲ, ನಿಮ್ಮ ಗುಣಕ್ಕೆ. ನೀವೆಂಥ ವ್ಯಕ್ತಿ ಅಂತ ನನಗೆ ಗೊತ್ತು ಸರ್. ಒಳ್ಳೆಯವ್ರಿಗಿದು ಕಾಲ ಅಲ್ಲ, ನಿಮ್ಗೀಗೆಲ್ಲ ಆಗಬಾರ್ದಿತ್ತು ಸರ್. ವೀರು, ಏನಾಯ್ತು? ಯಾಕೊಂಥರ ಇದ್ದೀರಾ? ಏನಿಲ್ಲ ನಂದಿನಿ, ನಿನ್ನ ಮಲಕ. ಇಲ್ಲ, ನೀವ್ಯಾಕೋ ಬೇಜಾರಲ್ಲಿದ್ದೀರಾ. ಏನಾಯ್ತು? ಏನಾದರೂ ನೆನಪಾಯ್ತಾ? ಆ ಪೊಲೀಸ್ನವನ ಮಾತು ಕೇಳಿ ಸಂತೋಷನೂ ಆಯಿತು, ಒಂದು ರೀತಿ ಬೇಜಾರು ಆಯಿತು. ನಾನು ಆಸೆ ಪಟ್ಟು ಪದವಿಗೆ ಇಷ್ಟಪಟ್ಟು ರಾಜಕೀಯಕ್ಕೆ ಬಂದವನಲ್ಲ. ಜನರ ಸೇವೆ ಮಾಡೋಕ್ಕೋಸ್ಕರ, ಜನರಿಂದ ಹೆಸರು ಪಡೆಯೋದಕ್ಕೋಸ್ಕರ ರಾಜಕೀಯಕ್ಕೆ ಬಂದೆ. ಅದು ಗೊತ್ತಿದೆ ಅಲ್ವಾ ವೀರು? ಇದೇ ಕಾರಣಕ್ಕೆ ತಾನೆ ನಮ್ಮ ತಂದೆಗೆ ನೀವು ಹತ್ರ ಆಗಿದ್ದು, ರಾಜಕೀಯದಲ್ಲಿ ಇಷ್ಟೆಲ್ಲ ಸಾಧನೆ ಮಾಡಿದ್ದು. ಏನು ಮಾಡಿದ್ರೆ ಏನು ಬಂತು ಭಾಗ್ಯ ನಂದಿನಿ. ರಾಜಕೀಯದಲ್ಲಿ ಸಾಧನೆ ಅನ್ನೋದಿದೆಯಲ್ಲ, ನೀರಿನ ಮೇಲೆ ಗುಳ್ಳೆ ಇದ್ದ ಹಾಗೆ, ಮರಳಿನ ಗೂಡಿದ್ದ ಹಾಗೆ. ಒಂದೇ ಒಂದು ಕ್ಷಣ ಎಲ್ಲ ಹಾಳಾಗೋಗುತ್ತೆ. ಒಳ್ಳೆ ಹೆಸರು ಮಾತ್ರ ಅಲ್ಲ, ಕೆಟ್ಟ ಹೆಸರು ಕೂಡ ಹಾಗೆ ಹೊರಟೋಗತ್ತೆ. ಯಾವುದು ಶಾಶ್ವತ ಅಲ್ಲ. ಜನ ಇವತ್ತು ನಿಮ್ಮ ಬಗ್ಗೆ ಮಾತಾಡ್ತಿದ್ದಾರೆ, ಯಾಕೆ ತಲೆ ಕೆಡಿಸ್ಕೊಳ್ತೀರಾ? ನೀವೇ ಯೋಚನೆ ಮಾಡಿ. ಎಷ್ಟೋ ಜನ ಜೈಲಿಗೆ ಹೋಗಿ ಬಂದ ಮೇಲೆ ಮಂತ್ರಿಗಳಾಗಿದ್ದಾರೆ. ಇನ್ನು ಕೆಲವರು ಒಳ್ಳೆತನದ ಮುಖವಾಡ ಹಾಕ್ಕೊಂಡಿರ್ತಾರೆ, ಆಮೇಲೆ ಜೈಲು ಪಾಲಾಗ್ತಾರೆ. ಜನ ಒಂದು ಕ್ಷಣ ಮಾತಾಡ್ತಾರೆ, ಆಮೇಲೆ ಮರೀತಾರೆ. ಬಿಡಿ. ಜನರಿಗೆ ಮೋಸ ಮಾಡೋದಕ್ಕೆ ಯಾಕೋ ನನ್ನ ಮನಸ್ಸಾಕ್ಷಿ ಒಪ್ತಾ ಇಲ್ಲ ನಂದಿನಿ. ಜನಕ್ಕೆ ನೀವು ಮೋಸ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಇವತ್ತು ನಿಮ್ಮನ್ನು ದೂರ್ತಾ ಇರೋ ಜನ ನಾಳೆ ಅವರೇ ನಿಮ್ಮನ್ನು ಹಾಡಿ ಹೊಗಳ್ತಾರೆ. ನೋಡ್ತಾ ಇರಿ. ನಿಮ್ಮ ಒಳ್ಳೆತನ, ನೀವು ಮಾಡಿರೋ ಒಳ್ಳೆ ಕೆಲಸಗಳು ನಿಮ್ಮನ್ನು ಸೋಲೋದಕ್ಕೆ ಬಿಡಲ್ಲ. ಏನೋ ಗೊತ್ತಿಲ್ಲ ನಂದಿನಿ, ನಾನಿವತ್ತು ಯಾವ ಸಂದರ್ಭದಲ್ಲಿದ್ದೀನಿ ಅಂದರೆ, ನನಗಾಗಿರೋ ಅನ್ಯಾಯಕ್ಕೆ ನಾನು ಹೋರಾಟ ಮಾಡಲ, ಅಥವಾ ಇಷ್ಟು ವರ್ಷ ನನಗೆ ಸಿಗದೇ ಇರೋ ಸಂಬಂಧಗಳು ಸಿಕ್ತು ಅಂತ ಅವ್ರ ಪ್ರೀತಿ ಗಳಿಸ್ಲ, ಒಂದು ಗೊತ್ತಾಗ್ತಾ ಇಲ್ಲ. ಅನ್ಯಾಯದ ವಿರುದ್ಧ ಹೋರಾಟನೂ ಮಾಡಬೇಕು, ಹಾಗೆ ನಿಮ್ಮ ಪ್ರೀತಿನೂ ಉಳಿಸ್ಕೋಬೇಕು. ನಿಮ್ಮಿಂದ ಸಾಧ್ಯ ಇದೆ ವೀರು. ನಿಮ್ಮ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಇಷ್ಟು ವರ್ಷ ನಿಮ್ಮ ಜೀವನದಲ್ಲಿ ಏನೇನೆಲ್ಲ ನಡೆದು ಹೋಯ್ತು. ನಿಮ್ಮ ನಂಬಿಕೆ ದುರುಪಯೋಗ ಆಗಿರಬಹುದು, ಆದರೂ ನೀವು ಅದನ್ನು ಮೆಟ್ಟಿ ನಿಲ್ತೀರಾ ಅನ್ನೋ ನಂಬಿಕೆ ನನಗಿದೆ. ಯಾಕೆ ಗೊತ್ತಾ? ನಿಮ್ಮ ಜೊತೆ ನಾನಿದ್ದೀನಿ. ಜೀವನದ ಪ್ರತಿಯೊಂದು ಹೆಜ್ಜೆನಲ್ಲೂ ನಾನು ನಿಮ್ಮ ಜೊತೆ ಹೆಜ್ಜೆ ಹಾಕ್ತೀನಿ. ಸಂಸಾರ ಆಗಿರಲಿ, ಸಮಾಜ ಆಗಿರಲಿ, ರಾಜಕೀಯ ಆಗಿರಲಿ, ನೀವು ಎಲ್ಲೇ ಹೋದರೂ ನೆರಳಾಗಿ ನಾನು ನಿಮ್ಮನ್ನು ಹಿಂಬಾಲಿಸ್ತೀನಿ. ನನ್ನ ಅದೃಷ್ಟ ಲಕ್ಷ್ಮಿನೇ ನನ್ನ ಜೊತೆ ಇರ್ತೀನಿ ಎಂದಾಯ್ತು. ನನಗಿನ್ಯಾವ ಭಯ? ಆ ಭಗವಂತ ಒಬ್ಬ ಆಶೀರ್ವಾದ ಮಾಡಬೇಕಷ್ಟೆ. ಮಲ್ಕ. ಅಪ್ಪ ಮಹಾಬಲೇಶ್ವರ ತಂದೆ, ನಿನ್ನ ಸನ್ನಿಧಾನಕ್ಕೆ ಬಂದಿದ್ದೀವಿ. ಒಳ್ಳೆ ದರ್ಶನ ಕೊಟ್ಟು ಎಲ್ಲ ಒಳ್ಳೇದಾಗೋಂಗೆ ಮಾಡಪ್ಪ. ನೋಡೋಣ. ಕಾಂತ ಮತ್ತೆ ಗೋಕರ್ಣ ಬಂತು, ಇಳೀರಿ ಹೋಗೋಣ. ಕಾರ್ತಿಕೇಯ, ಯಾಕೋ ಸುಳ್ಳು ಹೇಳ್ತೀಯ ಗೋಕರ್ಣ ಬಂತು ಅಂತ? ಕಾಂತಮ್ಮವ್ರೆ, ಅವ್ನು ಸುಳ್ಳು ಹೇಳ್ತಾ ಇಲ್ಲ, ನಿಜವಾಗ್ಲೂ ಗೋಕರ್ಣ ಬಂತು. ಮೇಡಮ್ರೆ, ತಲೆ ಕೆಟ್ಟಿದೆ ನಿಮಗೆ. ಗೋಕರ್ಣ ಬಂದಿಲ್ಲ ಮೇಡಮ್ರೆ. ನಾವು ಗೋಕರ್ಣಕ್ಕೆ ಬಂದಿದ್ದೀವಿ, ಅದು ಸತ್ಯ. ವಾ 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 ವಾ, ತಪ್ಪಾಯ್ತು ಸೂಪರ್. ತಪ್ಪಾಯ್ತು ಮೇಡಮ್ರೆ. ಗೋಕರ್ಣ ಬಂದ್ಬಿಡ್ತಲ್ಲ. ಏನೋ ನಾಲ್ಗೆ ಭಾಳ ಮಾತಾಡೋದು ಕಲ್ತ್ಬಿಟ್ಟಿದೆ, ಕ್ಷಮಿಸಿ. ಹೊಟ್ಟೆಗೆ ಹಾಕ್ಕೊಳ್ಳಿ. ಸುಬ್ಬು ಸರ್, ದೇವಸ್ಥಾನ ಕಡೆ ಹೋಗ್ಲಾ ಲಾಡ್ಜ್ ಕಡೆ ಹೋಗ್ಲಾ? ನೀನು ತಲೆ ಕೆಟ್ಟದ ನಿನಗೆ? ಗಾಡಿ ಓಡಿಸ್ಬೇಕಷ್ಟೇ ನೀನು. ಲಾಡ್ಜ್ ಅಂತ ಲಾಡ್ಜು ಕಾರ್ತಿಕೇಯ. ಲಾಡ್ಜ್ ಗಿಡ್ಜ್ ಎಲ್ಲ ಬೇಡಪ್ಪ. ನೋಡು, ಗೋಕರ್ಣಕ್ಕೆ ಬಂದಿದ್ದೀವಿ. ಯಾವುದಾದ್ರೂ 5 ಸ್ಟಾರು ಇಲ್ಲ 7 ಸ್ಟಾರು ಅಥವಾ ರೇಸಾರ್ಟು ಅಂತಾರಲ್ಲ, ಅದ್ರಲ್ಲಿ ಮಾಡಿದ್ರೆ ಒಂದು ಸ್ಟಾರ್ ಹೋಟ್ಲಲ್ಲಿ ಇದ್ದೀವಿ ಅನ್ನೋ ಫೀಲಿಂಗ್ ಬರುತ್ತೆ ನನಗೆ.
ಕಾಂತಮ್ಮ, ನಾವು ಬಂದಿರೋದು ದೇವ್ರ ದರ್ಶನಕ್ಕೆ, ಹೋಟ್ಲಲ್ಲಿ ಕೂತ್ಕೊಂಡು ಮಜಾ ಮಾಡೋಕ್ಕಲ್ಲ. ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತ ದೊಡ್ಡವ್ರು ಹೇಳಿಲ್ವಾ? ನಮ್ಗೆ ಎಷ್ಟು ಅನುಕೂಲ ಬೇಕೋ ಅಷ್ಟಿದ್ರೆ ಸಾಕು. ಇಲ್ಲ ಕಣೆ, ನಾನು ನನ್ನ ಕಾಲಿದ್ದಷ್ಟು ಹಾಸಿಗೆನ ದೊಡ್ಡದು ಮಾಡ್ಕತ್ತೀನಿ. ಬಂದ್ಬಿಟ್ಲು. ಈ ಮಿಡಲ್ ಕ್ಲಾಸ್ ಮೆಂಟಾಲಿಟಿನ ಬಿಡದೇ ಇಲ್ಲ ನೋಡು ನೀನು. ಸದ್ಯ ಈ ದೇವಸ್ಥಾನದ ಜಗಲಿ ಮೇಲೋ ಅಥವಾ ಧರ್ಮಛತ್ರದಲ್ಲೋ ಮಾಲಗಿಸ್ತೀನಿ ಅನ್ಲಿಲ್ವಲ್ಲ. ಕಾಂತಮ್ನವ್ರೆ, ಆ ರೀತಿ ಉಳ್ಕೊಂಡ್ರು ಏನೂ ತಪ್ಪಿಲ್ಲ. ಎಷ್ಟೋ ಜನ ಆ ರೀತಿ ಬಂದು ಉಳ್ಕೊಂಡು ದೇವ್ರ ದರ್ಶನ ಮಾಡಿ ಹೋಗ್ತಾರೆ. ಅವ್ರ ಮೇಲೂ ದೇವ್ರ ಕೃಪೆ ಇರತ್ತೆ. ಸಂತೋಷ ಅಂದರೆ ಇಲ್ಲಿ ಬಂದು ಸುತ್ತಾಟ ಕುಣಿದಾಟ ಮಾಡೋದಲ್ಲ. ಸಂತೋಷ ಅಂದರೆ ಶಿವನ ದರ್ಶನ, ಭಕ್ತಿ. ನಿಜ ನಂದಿನಿ, ಜರ್ನಿ ಪೂರ್ತಿ ಎಷ್ಟು ಹಾಡಿದ್ವಿ, ಕುಣಿದ್ವಿ, ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ಈಗ ಇಲ್ಲಿಗೆ ಬಂದಮೇಲೆ ಏನೋ ಒಂಥರ ನೆಮ್ಮದಿ ಅನ್ನಿಸ್ತಾ ಇದೆ. ಮನಸ್ಸಿನ ಭಾರಗಳೆಲ್ಲ ಇಳಿತೇನೋ ಅಂತ ಒಂದು ಅನುಭವ. ನೋಡು, ಬಂದಿದ್ದ ಕೆಲಸನೇ ಮರ್ತೋಗ್ಬಿಟ್ಟೆ. ಉಮೇಶ್, ನೀವು ಲಾಡ್ಜ್ ಹತ್ರ ಹೋಗಿ ನಾವು ಫ್ರೆಶ್ ಅಪ್ ಆಗ್ಬಿಟ್ಟು ಆಮೇಲೆ ದೇವ್ರ ದರ್ಶನ ಮಾಡೋಣ. ಆಯ್ತು ಸರ್. ಯಜಮಾನ್ರೆ, ಇದೇ ಲಾಡ್ಜು, ಬನ್ನಿ ಹೋಗೋಣ. ಕಾರ್ತಿಕೇಯ, ನೀನು ರೂಮ್ ಬುಕ್ ಮಾಡ್ತಾ ಇದ್ಯಾ? ನಿನಗೆ ಅವೆಲ್ಲ ಗೊತ್ತಾಗಲ್ಲ, ಸಣ್ಣ ಹುಡುಗ ನೀನು. ಬಾ, ನಾನು ಮಾತಾಡ್ತೀನಿ. ಕಾಂತಮ್ಮ, ನೀವು ಮಾತಾಡ್ತೀರಾ? ಅವ್ರು ನಿಮಗೆ ಪರಿಚಯನಾ? ಅಯ್ಯ, ದಾರಿಲಿ ಹೋಗ್ಬೇಕಾರೆ ಕಲ್ಲು ಕಸಾನೇ ಮಾತಾಡಿಸ್ತೀನಂತೆ. ಇನ್ನ ಈ ವಯ್ಯ ಯಾವ ಲೆಕ್ಕ? ಬಾ, ಮಾತಾಡಿಸ್ತೀನಿ ನಾನು. ಕಾರ್ತಿಕೇಯ, ಫಾಲೋ ಮೀ.